ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ವೆಲ್ಕಮ್ ಟು ದಿ ಥರ್ಡ್ ಯೂಟ್ಯೂಬ್ ವ್ಲಾಗ್. ಊಟಿಗೆ ಟ್ರೈನ್ ಇಲ್ಲ. ನೀವೆಲ್ಲಾದರೂ ಔಟ್ಸೈಡಿಂದ ಬರ್ತೀರಾ ಅಂತ ಹೇಳಿದ್ರೆ ಊಟಿಗೆ ಟ್ರೈನ್ ಇಲ್ಲ, ಬಟ್ ಊಟಿ ಒಳಗಡೆ ಟ್ರೈನ್ ಇದೆ ಅಂತ. ಏನಿದು? ದಟ್ಸ್ ದ ಪಾಯಿಂಟ್. ಊಟಿಯಲ್ಲಿ ಒಂದು ಚಿಕ್ಕ ಟ್ರೈನ್ ಇದೆ, ಇನ್ಕ್ಲೂಸಿವ್ ಆಫ್ 3-4 ಬೋಗಿ ಇದೆ ಅಷ್ಟೇ. ಇದು ನಮ್ಮ ಊಟಿಯಿಂದ ಕೂನೂರು ಅನ್ನೋ ಒಂದು ಜಾಗಕ್ಕೆ ಹೋಗುತ್ತೆ. ಆ್ಯಂಡ್ ಈ ಟ್ರೈನ್ ಸ್ಟಾರ್ಟ್ ಆಗಿದ್ದು 1908ರಲ್ಲಿ ನಮ್ಮ ಬ್ರಿಟಿಷ್ ಅವರ ಟೈಮಿಂದನೇ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇದು ವರ್ಲ್ಡ್ ಫೇಮಸ್ ಈ ಟ್ರೈನ್ ಆ್ಯಕ್ಚುಲಿ. ಯಾವುದಿದು ಟ್ರೈನ್, ಎಲ್ಲಿಂದ ಎಲ್ಲಿ ತನಕ ಹೋಗುತ್ತೆ ಇದೆಲ್ಲ ಹೇಳ್ತೀನಿ, ಬನ್ನಿ ಹೋಗುವ. ನಾವು ಇವಾಗ ಊಟಿಯ ಲವ್ ಡೇಲ್ ಅನ್ನುವ ಒಂದು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಆ್ಯಂಡ್ ಈ ಒಂದು ರೈಲ್ವೆ ಸ್ಟೇಷನ್ ಏನಿದೆ ಇದು ಬ್ರಿಟಿಷರ ಕಾಲದಿಂದನೂ ಕೂಡ ಇದೆ. 1907ರಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಪ್ಲಸ್ ಇದು ನಮ್ಮ ಯುನೆಸ್ಕೋ ಇಂದ ವರ್ಲ್ಡ್ ಹೆರಿಟೇಜ್ನ ಮಾನ್ಯತೆಯನ್ನು ಕೂಡ ಪಡೆದಿರುತ್ತೆ. ನಮ್ಮ ಊಟಿಯ ಲವ್ ಡೇಲ್ ಅನ್ನುವ ಒಂದು ಜಾಗದಿಂದ ಕೂನೂರು ಅನ್ನುವ ಒಂದು ಜಾಗಕ್ಕೆ ಟೋಟಲ್ 46 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಈ ಒಂದು ಜಾಗಕ್ಕೆ ಇದು ಡೈಲಿ ಟ್ರಾವೆಲ್ ಮಾಡುತ್ತೆ. ಇದಕ್ಕೆ ಕೂಡ ನೀವು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ನ IRCTC ಅನ್ನುವ ಒಂದು ವೆಬ್ಸೈಟ್ ಏನಿದೆ ಅದರಿಂದನೇ ಟಿಕೆಟ್ ಬುಕ್ ಮಾಡ್ಕೋಬೋದು. ಪ್ಲಸ್ ಇಲ್ಲಿನ ಒಂದು ಹೆಸರುಗಳಾಗಿರ್ಬೋದು, ಇಲ್ಲಿನ ಕೆಲವೊಂದು ಮಾನ್ಯುಮೆಂಟ್ ಸ್ಟ್ರಕ್ಚರ್ಗಳಾಗಿರ್ಬೋದು, ಆ ಬ್ರಿಟಿಷರ ಕಾಲದಿಂದ ಏನು ಮೇಂಟೈನ್ ಮಾಡಿದ್ರೋ ಹಾಗೇ ಇದೆ. ಅದರ ಜೊತೆ ಈ ಒಂದು ಡಿಸ್ಟೆನ್ಸ್ ತುಂಬಾ ಒಂದು ಸೀನಿಕ್ ಆಗಿರುತ್ತೆ. ನೇಚರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. 208 ಬೆಂಡ್ಗಳು ಆ್ಯಂಡ್ 250 ಬ್ರಿಡ್ಜಸ್ಗಳು ಪ್ಲಸ್ 16 ಟನಲ್ಗಳು ಸಿಗುತ್ತೆ. ಆ್ಯಂಡ್ ಈ ಒಂದು ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ಟೋಟಲಾಗಿ ಟ್ರೈನಲ್ಲಿ 5 ಬೋಗಿ ಇದೆ. ಆ್ಯಂಡ್ ಸುಮಾರು ಮೂವೀಸ್ಗಳು ಈ ಒಂದು ಟ್ರೈನಲ್ಲಿ, ಈ ಒಂದು ಸ್ಟೇಷನಲ್ಲಿ, ಈ ಒಂದು ಪಾತಲ್ಲಿ ಶೂಟ್ ಆಗಿದೆ. ಮೇಯ್ನಾಗಿ ಹೇಳಬೇಕಂತ ಹೇಳಿದ್ರೆ ಶಾರುಖ್ ಖಾನ್ನ ಚಯ ಸಾಂಗ್ ಏನಿದೆ ಅದು ಕೂಡ ಈ ಟ್ರೈನ್ ಮೇಲೇ ಶೂಟ್ ಆಗಿರುವಂಥದ್ದು. ಹಾಗಾಗಿ ಇದಕ್ಕೆ ತುಂಬಾ ಇತಿಹಾಸ ಇದೆ ಆ್ಯಂಡ್ ಸುಮಾರು ಸ್ಟೋರೀಸ್ ಇದೆ ಈ ಒಂದು ರೈಲ್ವೆ ಸ್ಟೇಷನ್ನಿಗೆ.
ಸಪೋಸ್ ಯಾರಾದ್ರೂ ಕೂಡ ಈ ಒಂದು ಟ್ರೈನಲ್ಲಿ ಜರ್ನಿ ಮಾಡಬೇಕಂತ ಹೇಳಿದ್ರೆ ಮುಂಚೆನೇ IRCTCಯಿಂದ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ಸ್ಟೇಷನಿಗೆ ಬಂದು ಬೇಕಾದರೆ ಕೌಂಟ್ರಲ್ಲಿ ಕೂಡ ಟಿಕೆಟ್ಗಳನ್ನ ತೊಗೊಳ್ಬಹುದು. ಆ್ಯಂಡ್ ಈ ಒಂದು ಟಿಕೆಟ್ನ ಫೇರ್ ನಿಮಗೆ ಸೆಕೆಂಡ್ ಕ್ಲಾಸ್ ಬಂದುಬಿಟ್ಟು 250 ರುಪೀಸ್ ಆಗಿರುತ್ತೆ, ಫಸ್ಟ್ ಕ್ಲಾಸ್ ಬಂದುಬಿಟ್ಟು 450 ರುಪೀಸ್ ಆಗಿರುತ್ತೆ. ಟಿಕೆಟ್ ದರ ಲೈಕ್ ಕಂಪೇರಿಟಿವ್ಲಿ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಈ ಒಂದು ನೇಚರ್ನ ಎಂಜಾಯ್ ಮಾಡೋದಕ್ಕೆ ಲೈಕ್ ಆ ಅಮೌಂಟ್ ಕೂಡ ಅದ್ರ ಮುಂದೆ ಏನೂ ಅಲ್ಲ. ಮೋರೋವರ್ ಯಾರಾದರೂ ಸುಮ್ಮನೆ ಸ್ಟೇಷನ್ ನೋಡೋಕೆ ಬರ್ತೀರಾ ಅಂತ ಹೇಳಿದ್ರೆ ನಮ್ಮ ಒಂದು ಕೌಂಟರಿಂದ 10 ರೂಪಾಯಿಯ ಒಂದು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡು ಬಂದು ಬೇಕಾದರೆ ಈ ಒಂದು ಸ್ಟೇಷನ್ನ ನೋಡಬಹುದು. ಆ್ಯಂಡ್ ವಿತೌಟ್ ಟಿಕೆಟ್ ಬರಬೇಡಿ, ಆ್ಯಂಡ್ ಇಟ್ ಮೇ ಲೀಡ್ ಟು ದ ಪೆನಾಲ್ಟಿ. ಹಾಗೆಯೇ ಊಟಿಗೆ ಯಾರ್ಯಾರೆಲ್ಲ ಬರ್ತೀರಾ, ಊರು ತುಂಬಾ ಚೆನ್ನಾಗಿದೆ, ತುಂಬಾ ಗ್ರೀನರಿಯಿಂದ ತುಂಬಿದೆ. ಆದಷ್ಟು ಪ್ಲಾಸ್ಟಿಕ್ ಫ್ರೀ ಆಗಿ ಇಡೋಣ. ನಾನು ಯೂಶ್ವಲಾಗಿ ಹೇಳೋ ಥರನೇ ಬಂದಂಥ ಜಾಗಗಳನ್ನ ಹಾಳು ಮಾಡೋದು ಬೇಡ. ಇದೊಂದು ಇಲ್ಲಿನ ಒಂದು ಪುಟ್ಟ ಟ್ರೈನಿನ ಕಥೆ ಆಗಿತ್ತು, ಒಂದು ಪುಟ್ಟ ಸ್ಟೇಷನಿನ ಕಥೆ ಆಗಿತ್ತು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಟಿಲ್ ಮೈ ನೆಕ್ಸ್ಟ್ ಲಾಗ್, ಸೈನಿಂಗ್ ಆಫ್, ಟೇಕ್ ಕೇರ್, ಬಾಯ್, ಸಿ ಯಾ.